ಮುರುಡೇಶ್ವರ ಆದಮೇಲೆ ನಾವು ಬಂದಿರೋದು ಇಡಗುಂಜಿಗೆ. ಇಡಗುಂಜಿ ಗಣೇಶನ್ ಟೆಂಪಲ್ಗೆ. ಇಲ್ಲಿ ಒಳಗೆ ಹೋಗ್ಬೋದಿಲ್ಲ, ಗೊತ್ತಿಲ್ಲ, ಫೋನ್ ತಗೊಂಡು. ತುಂಬ ರಶ್ ಇದೆ, ಕ್ಯೂ ಅಲ್ಲೇ ಹೋಗ್ಬೇಕು. ದರ್ಶನ ಆಯಿತು, ಈ ಪ್ರದಕ್ಷಿಣೆ ಆಗ್ತಿರೋದು. ಇಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕೆ ಬಿಡ್ತಿಲ್ಲ, ಬಟ್ ಅದಕ್ಕೆ ಏನು ತೋರಿಸ್ತಿಲ್ಲ ನಿಮಗೆ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಶಾಪು, ಭಾಳ ಜನ ಟೂರಿಸ್ಟ್ ಬಂದಿದ್ದಾರೆ. ಹಳೆಯ ಕಾಲದ ಮನೆಗಳು ನೋಡಿ, ತೋಟನೇ ಇದೆ ಹಿಂದೆ. ಇದು ಮನೆ, ಇದು ಅಂಗಡಿ ಹಿಂದೆ ತೋಟನೇ ಇದೆ. ತುಂಬ ಹಳೆಯ ತೋಟ ಇವು ನೋಡಿ, ಎಷ್ಟು ಹಳೆಯ ಮನೆ ಇವು. ಇಲ್ಲಿ ಅತಿ ಹೆಚ್ಚು ಗೋವುಗಳನ್ನ ನೋಡ್ಬೋದು ನಾವು. ಏನಕ್ಕಂದ್ರೆ ನಾವು ಬಂದಾಗಲೇ ವೆಲ್ಕಮ್ ಮಾಡ್ತಿರೋದವೆ ನಮಗೆ. ಪ್ರಸಾದಕ್ಕೆ ನಿಂತಿರೋ ಕ್ಯೂ ನೋಡ್ರಿ. ಇದು ಪ್ರಸಾದಕ್ಕೆ ನಿಂತಿರೋ ಕ್ಯೂ. ಊಟ ಮಾಡೋ ಕಡೆ ಇವ್ರು ಮಾಡಿಸೋ ಸ್ಪೀಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಷ್ಟು ಸ್ಪೀಡಾಗಿ ಬರುತ್ತಿದ್ದಾರೆ ಗೊತ್ತಾ ಇವರು. ಪ್ರಸಾದ ತಿಂದಿದ್ದಾಯಿತು. ಕ್ಯೂ ಅಲ್ಲಿ ನಿಂತು ಅರ್ಧ ಗಂಟೆ ನಾವು ಏನು ಕಾದಿದ್ರು ಕೂಡ ಅಲ್ಲೋಗಿ ಊಟ ಮಾಡಿದರೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ನಿಜ ಹೇಳ್ತೀನಿ, ಅದು ತೃಪ್ತಿನೇ ಇಡ್ತು ನನಗೆ. ಇಷ್ಟೊತ್ತು ಕಾದಿದ್ಕೋ ಊಟ ಮಾಡಿದ್ಕೋ ತೃಪ್ತಿ ನೀಡಿತ್ತು. ಇಡಗುಂಜಿ ಆದಮೇಲೆ ನಾವು ಹೊರಟಿರೋದು ಬೋಟಿಂಗ್ಗೆ. ಎಲ್ಲರೂ ಬ್ಲಾಗ್ ಹಾಕಿದ್ದೀವಿ ಇವತ್ತು. ಇವಾಗ ನಾವಿರೋದು ಬಂದು ಹೊನ್ನಾವರದಲ್ಲಿ ನೋಡಿ. ಪ್ರತಿಯೊಂದು ಮನೆಗೂ ಅಡಿಕೆ ಗಿಡ ಐತಿ ಇಲ್ಲಿ. ಈ ಕಾರ್ ನೋಡ್ರಿ ಎಷ್ಟೈತೆ. ಈ ನೇಚರು, ಈ ಮನೆಗಳು ಮಾತ್ರ ಸೈಕಾಗಿ ಇಷ್ಟ ಅದು ನನಗೆ ನೋಡ್ರಿ. ಸೈಕಾಗಿದೆ ಮನೆ ಮಾತ್ರ. ಇಲ್ಲಿ ನಾವು ಹೋಗ್ಬೇಕಾಗಿರೋ ಬೋಟಿಂಗ್ ಪ್ಲೇಸ್ ಬಂತು. ಅದರ ಹೆಸರು ನೇಸರ್ ಆಫ್ ಬೋಟಿಂಗ್ ಅಂತ ಅದ್ರ ಹೆಸರು. ನಾವು ಅಲ್ಲೇ ಹೋಗ್ತಿರೋದು. ಫಾರ್ ಹೆಡ್ 100 ರೂಪೀಸ್. ಇದೆ ಹೊನ್ನಾವರದಲ್ಲಿ ನೇಸರ ಬೋಟಿಂಗ್ ಅಂತ ಹೇಳಿ ಹೆಸರು. ಚೀಪೆಸ್ಟಾಗಿ ಬೋಟಿಂಗ್ ಮಾಡಿಸ್ತಾರೆ. ಬಟ್ ಬೋಟಿಂಗ್ ಹೇಗಿತ್ತು ಅಂತ ಹೇಳ್ತೀನಿ. ಬಟ್ ಒಬ್ಬ ವ್ಯಕ್ತಿಗೆ 100 ಅಂತ ಹೇಳ್ತಿದ್ದಾರೆ. ಓಕೆ, ಇವೇ ಬೋಟ್ಸ್. ಶಿಫ್ಟ್ ಆಗದ್ ಬಾ ಹೋಗಿ ಹೆಂಗ
ಆಯ್ತಾಯ್ತು. ಬೋಟಿಂಗ್ಗೆ ರೆಡಿ ಆಗಿದ್ದೀವಿ ಎಲ್ಲರೂ. ದೀಪ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು. ಆಗ್ಲೇ ಬೋಟಿಂಗ್ ಅಂದ್ವಲ್ಲ ನೋಡಿ, ಬೋಟಿಂಗ್ ಹೇಗಿದೆ. ಈ ನೇಚರ್ ಮಧ್ಯೆ ನಾವು ಬೋಟಿಂಗ್ ಬಂದಿದ್ದು ನಿಜವಾಗ್ಲೂ ಖುಷಿ ಆಗತ್ತೆ. ಈ ನೇಚರ್ನಲ್ಲಿ ನಾನು ಬೋಟಿಂಗ್ ಬಂದಿರೋದು ನೋಡಿ. ನೋಡಿ ತೆಂಗಿನ ಮರ, ಈ ನದಿ, ಬೋಟು, ಫ್ರೆಂಡ್ಸು.